ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೆಪ್ಟೈಲ್ ರೆಸ್ಪಾನ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಚೆನ್ನಾಗಿಲ್ಲದೆ ಇರೋರು ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ಇವತ್ತು ನಾಗರ ಪಂಚಮಿ ಹಬ್ಬದ ದಿನನೇ ನಮಗೊಂದು ಅಂಗಡಿ ಪಕ್ಕದಲ್ಲಿ ರ್ಯಾಟ್ ಸ್ನೇಕ್ ರೆಸ್ಕ್ಯೂಗೆ ಬರುತ್ತೆ. ಸೊ ಜಾಸ್ತಿ ಮಾತಾಡೋದು ಬೇಡ, ಬನ್ನಿ ನೋಡ್ಕೊಂಬರೋಣ. ಕೆರೆ ಅವ ಓಯ್ ಎರಡೆರಡು ಇದಾವೆ. ಲೈ ಹಾಯ್ ಇಲ್ಲ ತಟ್ಟೆ ಹಾಯ್ ದೊಡ್ಡದು ಇದೆ ಅನ್ಸುತ್ತೆ. कौन सा सांप? नॉर्मल है। ఎక్కువ ಸಾಹಿತ್ಯಕ್ಕೆ ಅಜ್ಜೆ ಗೊತ್ತಾಗ್ತಿಲ್ಲ ನಮಗೆ. ಅಲ್ಲ 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 पकड़ाओ की बैग जरा रैश है ना में ಸಣ್ಣ ಹಾವನ್ನ ಡೈರೆಕ್ಟ್ ಕೈಯಲ್ಲಿ ಹಾಕಿ ಮುಟ್ಟಿ ಇದ್ ಮಾಡಿದ್ರೆ ಸತ್ತೋಗ್ತೀವಿ, ಹೇಳಕ್ಕಾಗಲ್ಲ. ತಿಳ್ಕೊಂಡು ಓದಿರ್ತೀವಲ್ಲ ನಾವು, ಅದ್ರ ಬಗ್ಗೆ ತಿಳ್ಕೊಂಡಿದ್ದಕ್ಕೆ ಕೈ ಹಾಕ್ತೀವಿ. ಅದೇ ಹಾವನ್ನ ರ್ಯಾಶ್ ಇದ್ರೆ ಮುಟ್ಟಾಕ್ತಿರಲ್ಲ, ಅದಕ್ಕೆ ಸ್ಟಿಕ್ ಇದೆಲ್ಲ ತುಂಬಾ ಜನ ನಂಗೆ ಹೇಳ್ತಾ ಇರ್ತೀರಾ, ನಿನ್ ಕೈಯಲ್ಲಿ ಗರುಡ ರೇಖೆ ಇರಬೇಕು, ಅದಕ್ಕೆ ನೀನು ಸ್ನೇಕ್ ನ ಇಷ್ಟು ಈಸಿಯಾಗಿ ಕ್ಯಾಚ್ ಮಾಡ್ತೀಯಾ ಹಂಗೆ ಹಿಂಗೆ ಅಂತ. ಆ ತರ ಎಲ್ಲ ಏನು ಇರಲ್ಲ. ಇದೆಲ್ಲ ಕಂಪ್ಲೀಟ್ಲಿ ಸ್ಕಿಲ್ಸು, ಕರೆಕ್ಟಾಗಿ ಟೆಕ್ನಿಕ್ ತಿಳ್ಕೊಂಡು ನಾನೀಗ ಇಷ್ಟು ಈಸಿಯಾಗಿ ಯಾಕೆ ಹ್ಯಾಂಡಲ್ ಮಾಡ್ತಿದ್ದೀನಿ ಅಂದ್ರೆ, ಇದನ್ನ ಕ್ಯಾಚ್ ಮಾಡೋ ಒಂದು ಟೆಕ್ನಿಕಲ್ ಕ್ಯಾಚ್ ಮಾಡ್ತಿದ್ದೀನಿ. ನಾನೊಂದು ಚೂರ್ ರಾಂಗ್ ಮೂವ್ ಮಾಡಿದ್ರು ಇದು ನನಗೆ ಬೈಟ್ ಮಾಡತ್ತೆ. ಅದಕ್ಕೆ ನನ್ನ ಮೇಲೆ ಏನು ಇಮೋಷನ್ಸ್ ಇಲ್ಲ, ಏನು ಇಲ್ಲ. ಈ ಗರುಡ ರೇಖೆ ಅದೆಲ್ಲ ಏನು ಇರಲ್ಲ. ಅದಿದ್ದು ಕಚ್ಚಿಸ್ಕೊಂಡು ಎಷ್ಟೋ ಜನ ಸತ್ತೋಗಿದ್ದಾರೆ ಆ ತರ ನಂಬಿಕೆ ಹಿಡ್ಕೊಂಡು. ಇದೆಲ್ಲ ಪ್ಯೂರ್ಲಿ ಟೆಕ್ನಿಕ್ ಮತ್ತೆ ಸ್ಕಿಲ್ಸ್. ಅದ್ ಬಿಟ್ಟು ಇದು ಒಂದು ವಿದ್ಯೆ. ಇದನ್ನ ಕಲ್ತ್ ಬಿಟ್ಟು ಇಷ್ಟು ಈಸಿಯಾಗಿ ನಾನು ಹ್ಯಾಂಡಲ್ ಮಾಡ್ತಿರ್ಬೋದು. ಬಟ್ ಎಲ್ಲರೂ ನನ್ನನ್ನು ನೋಡ್ಬಿಟ್ಟು ಯಾರು ಇನ್ಫ್ಲೂಯೆನ್ಸ್ ಆಗಕ್ ಹೋಗ್ಬೇಡಿ. ಈ ತರ ನಾನು ಇಷ್ಟು ಈಸಿಯಾಗಿ ಹಿಡಿತಿದ್ದೀನಿ ಅಂತ ನೀವು ಒಂದು ಸ್ನೇಕ್ನ ಇಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ನಿಜ ಸುಳ್ಳು. ನಾನು ಇದನ್ನ ಈಗ ಯಾವುದೇ ತರ ಈಗ ಹಿಡ್ಕೊಂಡಿದ್ದೀನಲ್ಲ, ಕಂಪ್ಲೀಟ್ಲಿ ಒಂದು ಟೆಕ್ನಿಕಲ್ಲಿ ಹಿಡ್ದಿದ್ದೀನಿ. ಇದನ್ನ ನಾನು ಒಂದು ಸಣ್ಣ ರಾಂಗ್ ಮೂವ್ ಮಾಡಿದ್ರೆ ಇದು ನನಗೆ ಮುಲಾಜಿಲ್ದೆ ಕಚ್ಚತ್ತೆ. ಇವತ್ತು ಹಂಗೆ ನಾಗರ ಪಂಚಮಿ ದಿವಸ ನಮ್ಮ ಕೈಗೆ ಒಂದು ಹಾವು ಸಿಕ್ಕಿದೆ. ಅದೇ ಇದಕ್ಕೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಯಾರು ಈ ಗರುಡ ರೇಖೆ ಅದು ಇದು ಎಲ್ಲ ನಂಬಿಕೆ ಇದ್ರೆ ಮನ್ಸಲ್ಲಿ ಇಟ್ಕೊಳ್ಳಿ, ಬಟ್ ಅದೆಲ್ಲ ನಿಜ ಅಲ್ಲ. ಒಂದು ಹಾವನ್ನ ನಾನು ಅದನ್ನ ತಿಳ್ಕೊಂಡು ಅದ್ರ ಬಿಹೇವಿಯರ್ ತಿಳ್ಕೊಂಡು ಕೈ ಹಾಕ್ತೀನಿ ಹೊರತು ನನ್ನ ಹತ್ರ ಗರುಡ ರೇಖೆ ಇದೆ, ನನ್ನ ಬಾಡಿ ಪಾರ್ಟ್ ಅಲ್ಲಿ ನನಗೆ ಯಾವ್ದು ಮಚ್ಚೆನೆ ಕಾಣಿಸಿಲ್ಲ ಆ ತರ ಏನಾದ್ರು ಇದ್ರೆ ಅದೆಲ್ಲ ನನ್ನ ಪ್ರಕಾರ ಅಂತೂ ಸುಳ್ಳೆ. ಯಾಕಂದ್ರೆ ನಾನು ಇದನ್ನ ಏನೇ ಹ್ಯಾಂಡಲ್ ಮಾಡ್ತಿದ್ರು ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ತಿಳ್ಕೊಂಡು, ಹಾವು ಬಗ್ಗೆ ತಿಳ್ಕೊಂಡು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಒಂದು ರಾಂಗ್ ಮೂವ್ ಮಾಡಿದ್ದಕ್ಕೆ ಅದು ರ್ಯಾಶ್ ಆಗ್ತಿದೆ ನೋಡಿ.
ಇದಕ್ಕಿಂತ ನೀಟಾಗಿ ನಾನು ಏನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಒಂದು ರಾಂಗ್ ಮೂವ್ ಬೇಕು ಅಂತ ಮಾಡಿ ತೋರಿಸ್ದೆ ನಿಮಗೆ. ಈಗ ಇನ್ನೊಂದು ಚೂರು ಮಾಡಿದ್ರೆ ಬೈಟ್ ಮಾಡೋದು. ಈಗ ಸುಮ್ಮನೆ ಬೈಟ್ ಮಾಡ್ಕೊಳಕ್ ಇಷ್ಟ ಇಲ್ಲ, ಅದಕ್ಕೆ ನಿಮಗೆ ಒಂದು ತೋರಿಸ್ದೆ ಟೆಕ್ನಿಕ್. ಒಂದು ಚೂರು ನಾನು ಇದನ್ನ ಟೆಕ್ನಿಕಲಿ ಬಿಟ್ಟು ಅನ್ಟೆಕ್ನಿಕಲಿ ಟಚ್ ಮಾಡಿದ್ರೆ ಯಾವ ತರ ಬಿಹೇವ್ ಮಾಡತ್ತೆ ಅಂತ. ಸೊ ಗೈಸ್, ನಾನು ನಿಮಗೋಸ್ಕರ ಒಂದು ಸತಿ ಅದು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಟೆಕ್ನಿಕ್ ಬಿಟ್ಟು ನಾನ್ ಟೆಕ್ನಿಕಲಿ ಈಗ ಹ್ಯಾಂಡಲ್ ಮಾಡಿ ತೋರಿಸ್ತೀನಿ. ಹಾವು ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಿ. ನೀವು ನೋಡ್ತಿರ್ಬೋದು ಎಷ್ಟು ರ್ಯಾಶ್ ಆಗ್ತಿದೆ ಅದು. ಈಗ ಯಾವ ಮೂಮೆಂಟ್ ಅಲ್ಲಿ ಬೇಕಿದ್ರೂ ನನಗೆ ಬೈಟ್ ಮಾಡ್ಬೋದು. ನಿಮಗೆ ಗೊತ್ತಾಗ್ತಿಲ್ಲ ಅನ್ಸತ್ತೆ, ಬಟ್ ಹಾವು ತುಂಬಾ ರ್ಯಾಶ್ ಆಗಿದೆ. ಯಾಕೆಂದ್ರೆ ನಾನು ನಾನ್ ಟೆಕ್ನಿಕಲಿ ಈಗ ಒಂದು ಹಾವನ್ ಹೇಗೆ ಹಿಡಿಬೇಕು ಆಗ ಹಿಡ್ದಿಲ್ಲ. ಜನ ಗೊತ್ತಿಲ್ಲದೆ ಹಿಡಿತಾರಲ್ಲ ಆ ತರ ಹಿಡ್ದಿದ್ದೀನಿ. ಯಾವ ಮೂಮೆಂಟ್ ಅಲ್ಲಿ ಬೇಕಿದ್ರೆ ಈಗ ಬೈಟ್ ಮಾಡ್ಬೋದು. ಅದು ಯಾವುದು ಗರುಡ ರೇಖೆ ಇರಲ್ಲ, ಏನು ಇರಲ್ಲ. ಆ ತರ ತಪ್ಪು ತಿಳ್ಕೊಂಡು ಏನಾದ್ರೂ ಮಾಡಕ್ ಹೋದ್ರೆ 100% ಬೈಟ್ ಮಾಡತ್ತೆ. ಇದೊಂದು It was at this moment he knew. He fucked up. ಇದೊಂದು ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು, ಗೊತ್ತಾಯ್ತು ಅನ್ಕೋತೀನಿ. ಇದಕ್ಕಿಂತ ಜಾಸ್ತಿ ಏನು ಹೇಳಕ್ ಇಷ್ಟಪಡಲ್ಲ. ಈಗ ಹಿಂಗೆ ಬಿಟ್ರೆ ಇದು ನನಗೆ ಬೈಟ್ ಮಾಡತ್ತೆ, ಅದಕ್ಕೂ ಜಾಸ್ತಿ ಹಿಂಸೆ ಕೊಡೋದು ಬೇಡ. ಬನ್ನಿ ರಿಲೀಸ್ ಮಾಡೋಣ. ಹಾಗೆ ರಿಲೀಸ್ ಮಾಡೋದ್ರ ಜೊತೆಗೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಬನ್ನಿ ರಿಲೀಸ್ ಮಾಡೋಣ, ತುಂಬಾ ಮಾತಾಡ್ಬಿಟ್ಟಿದ್ದೀನಿ. ಸೊ ಗೈಸ್, ನೀವೆಲ್ಲ ನೋಡ್ದಂಗೆ ಆ ರ್ಯಾಟ್ ಸ್ನೇಕ್ನ ಆ ಅಂಗಡಿಯಿಂದ ರೆಸ್ಕ್ಯೂ ಮಾಡಿ ಮತ್ತೆ ವಾಪಸ್ ಕಾಡಿಗೆ ಬಿಟ್ಟು ಬಂದಿದ್ದೀವಿ. ಮತ್ತು ನಾನು ಹೇಳ್ದಂಗೆ ಮೂಢನಂಬಿಕೆಗೆಲ್ಲ ಜಾಸ್ತಿ ನಂಬಕ್ಕೆ ಹೋಗಬೇಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.